ಅಳಿಯನಿಗೆ ಸ್ನಾನ ಮಾಡಲು ಬಾ, ಬಾತ್ರೂಂಗೆ ಹೋಗೋಣ ಅಂತ ಅತ್ತೆ ಕರೆದಳು. ಸೋಪ್ ಹಚ್ಚುತ್ತಾ ನನ್ನ ಮೈಕಟ್ಟು. ನೋಡಿ ಅತ್ತೆ ಆಡಿದ ಮಾತುಗಳು ಮತ್ತು ನಮ್ಮಿಬ್ಬರ ನಡುವೆ ನಡೆದ ಸಂಭಾಷಣೆ ಏನು ಅಂತ ತಿಳಿಯಲು ನಮ್ಮ ಕತೆಗೆ ಹೋಗಲೇಬೇಕು. ಕತೆಗೆ ಹೋಗುವ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದು ನಿಮಗೆ ಖಂಡಿತ ಉಪಯೋಗವಾಗುತ್ತದೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಹುಡುಕುತ್ತಿದ್ದೆ. ಹಳ್ಳಿಯಲ್ಲಿ ಇದ್ದರೆ ಯಾವ ಕೆಲಸ ಸಿಗುತ್ತೆ? ಸಿಟಿಯಲ್ಲಿರುವ ನಿನ್ನ ಅತ್ತೆ ಮನೆಗೆ ಹೋಗು ಎಂದು ಅಜ್ಜಿ ನನ್ನನ್ನು ಹೈದರಾಬಾದ್ನಲ್ಲಿರುವ ಅತ್ತೆ ಮನೆಗೆ ಕಳುಹಿಸಿದಳು. ನಾನು ಚಿಕ್ಕಂದಿನಿಂದಲೂ ಅಜ್ಜಿಯ ಜೊತೆಯಲ್ಲೇ ಬೆಳೆದಿದ್ದೇನೆ. ನನ್ನ ಅಪ್ಪ ಅಮ್ಮ ಚಿಕ್ಕವರಿದ್ದಾಗಲೇ ತೀರಿಕೊಂಡಿದ್ದರಿಂದ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಅಜ್ಜಿಯೇ ವಹಿಸಿಕೊಂಡಿದ್ದಳು. ನನ್ನ ಅಪ್ಪನ ತಂಗಿಯೇ ಈಗ ಈ ಅತ್ತೆ. ಅವಳು ತುಂಬಾ ಒಳ್ಳೆಯವಳು, ನನ್ನನ್ನು ಇಷ್ಟಪಡುತ್ತಾಳೆ. ನನ್ನ ಮಾವ ಬಿಸಿನೆಸ್ ಮಾಡುತ್ತಾ ಯಾವಾಗಲೂ ಊರುಗಳನ್ನು ಸುತ್ತುತ್ತಿರುತ್ತಾರೆ. ಅತ್ತೆ ಅಜ್ಜಿಯ ಬಳಿ ಬಂದಾಗಲೆಲ್ಲ ನಮ್ಮ ಸಂಸಾರ ಚೆನ್ನಾಗಿಲ್ಲ ಅಮ್ಮ, ಅವರು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಯಾವಾಗಲೂ ಊರುಗಳನ್ನು ಸುತ್ತುತ್ತಿರುತ್ತಾರೆ. ಅಳಿಯನನ್ನು ನಮ್ಮ ಮನೆಗೆ ಕಳುಹಿಸಬಹುದಲ್ಲ, ನನಗೆ ಜೊತೆಯಾಗಿರುತ್ತಾನೆ. ಸಿಟಿಯಲ್ಲಿ ಒಬ್ಬಂಟಿಯಾಗಿ ಹೇಗೆ ಇರುವುದು ಎಂದು ಅತ್ತೆ ಅಜ್ಜಿಯನ್ನು ಹಲವು ಬಾರಿ ಕೇಳಿದ್ದಳು. ಆದರೆ ಅದಕ್ಕೆ ಅಜ್ಜಿ ಒಪ್ಪುತ್ತಿರಲಿಲ್ಲ. ನಿಮ್ಮಿಬ್ಬರಿಗೆ ಹೊಸದಾಗಿ ಮದುವೆಯಾಗಿದೆ, ನಿಮಗಿಬ್ಬರಿಗೂ ಪ್ರೈವೆಸಿ ಬೇಕು. ಅವನು ನಿಮ್ಮ ಜೊತೆ ಇದ್ದರೆ ನಿಮ್ಮ ಗಂಡ ಏನೋ ಅಂದುಕೊಳ್ಳುತ್ತಾರೋ ಏನೋ ಬೇಡ ಎಂದು ಅಜ್ಜಿ ಅತ್ತೆಗೆ ಹೇಳಿ ಅರ್ಥೈಸುತ್ತಿದ್ದಳು. ನನ್ನ ಅತ್ತೆಗೆ ಮದುವೆಯಾಗಿ 14 ವರ್ಷಗಳಾದರೂ ಅವರಿಗೆ ಇನ್ನೂ ಮಕ್ಕಳು ಹುಟ್ಟಿಲ್ಲ. ದೋಷ ಯಾರಲ್ಲಿದೆ ಎಂಬುದನ್ನು ಅವರು ನಮಗೆ ಯಾರಿಗೂ ಹೇಳುತ್ತಿರಲಿಲ್ಲ. ಆದರೆ ಅತ್ತೆ ಮಾತ್ರ ಪೂಜೆಗಳು, ಡಾಕ್ಟರ್ಗಳು ಎಂದು ಅಜ್ಜಿಯೊಂದಿಗೆ ಮಾತನಾಡುವುದನ್ನು ನಾನು ಹಲವು ಬಾರಿ ನೋಡಿದ್ದೇನೆ. ಒಟ್ಟಿನಲ್ಲಿ ಇಷ್ಟು ವರ್ಷಗಳ ನಂತರ ಈಗ ನಾನು ಅತ್ತೆಯ ಮನೆಗೆ ಹೋಗುತ್ತಿದ್ದೇನೆ. ಅದು ಹೈದರಾಬಾದ್ನಲ್ಲಿ ಕೆಲಸ ಹುಡುಕುವುದಕ್ಕಾಗಿ. ಬಸ್ ಇಳಿದು ಮನೆಗೆ ಹೋದಾಗ ಅತ್ತೆ ನಗುತ್ತಾ ನನ್ನನ್ನು ಸ್ವಾಗತಿಸಿದಳು. ಮಾವಯ್ಯ ಕೂಡ ಮನೆಯಲ್ಲೇ ಇದ್ದರು. ಸ್ವಲ್ಪ ಸಮಯ ನಾವು ಮೂವರು ಸೇರಿ ಮಾತನಾಡಿಕೊಂಡೆವು. ನಂತರ ಮಾವಯ್ಯ ಹೊರಗೆ ಹೋದರು. ಅತ್ತೆಗೆ 40 ವರ್ಷಗಳಾಗಿದ್ದರು. ಇನ್ನು 20 ವರ್ಷದ ಹುಡುಗಿಯಂತೆಯೇ ಇದ್ದಾಳೆ. ಸಿಟಿಯಲ್ಲಿ ಇರುವುದರಿಂದ ಆ ಫ್ಯಾಷನ್, ಆ ಡ್ರೆಸ್ ಗಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ನಾನು ಹೋಗಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಅತ್ತೆ ನನಗೆ ತಿಂಡಿ ಸಿದ್ಧಪಡಿಸಿದ್ದಳು. ತಿಂಡಿ ತಿಂದ ನಂತರ ಸ್ವಲ್ಪ ಸಮಯ ನಾವು ಪರಸ್ಪರ ವಿಷಯಗಳು, ನನ್ನ ಬಗ್ಗೆ, ಅಜ್ಜಿಯ ಬಗ್ಗೆ ಮಾತನಾಡಿಕೊಂಡೆವು. ಆಗಲೇ ಬಂದ ಮಾವಯ್ಯ, ನನಗೆ ಕೆಲಸವಿದೆ, ನಾನು ಊರಿಗೆ ಹೋಗುತ್ತಿದ್ದೇನೆ, 4 ದಿನ ಬರಲ್ಲ, ಎಚ್ಚರಿಕೆಯಿಂದ ಇರಿ ಎಂದು ಹೇಳಿ ನನ್ನನ್ನು ಅತ್ತೆಗೆ ಜೊತೆಯಾಗಿರಲು ಹೇಳಿ ಹೊರಟು ಹೋದರು. ಮಾವಯ್ಯ ಯಾವಾಗಲೂ ಹೀಗೆ ಅತ್ತೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುವುದು ಅಭ್ಯಾಸವಾಗಿ ಹೋಗಿತ್ತು. ಅತ್ತೆಯ ಮುಖದಲ್ಲಿ ನನಗೆ ಯಾವುದೇ ಬೇಸರ ಕಾಣಿಸಲಿಲ್ಲ. ರಾತ್ರಿ ಇಬ್ಬರು ಸೇರಿ ಡಿನ್ನರ್ ಮಾಡಿ ನಾನು ಹಾಲಿನಲ್ಲಿ ಮತ್ತು ಅತ್ತೆ ಬೆಡ್ರೂಮ್ನಲ್ಲಿ ಮಲಗಲು ಸಿದ್ಧರಾದೆವು. ಸ್ವಲ್ಪ ಸಮಯದ ನಂತರ ಅತ್ತೆ ಕೋಣೆಯಿಂದ ಹೊರಗೆ ಬಂದು, ಹಾಲಿನಲ್ಲಿ ಯಾಕೆ ಮಲಗುತ್ತೀಯ? ಬಹಳ ದಿನಗಳ ನಂತರ ಮನೆಗೆ ಬಂದಿದ್ದೀಯಾ? ಮಾವಯ್ಯ ಕೂಡ ಊರಿನಲ್ಲಿ ಇಲ್ಲವಲ್ಲ, ಬಾ ಕೋಣೆಯಲ್ಲಿ ಮಲಗು ಎಂದು ಹೇಳಿದಳು. ಪರವಾಗಿಲ್ಲ ಅತ್ತೆ, ನಾನು ಹಾಲಿನಲ್ಲೇ ಮಲಗುತ್ತೇನೆ ಅಂದರು. ಬಲವಂತವಾಗಿ ನನ್ನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ನಾನು ಕೆಳಗೆ ಹಾಸಿ ಮಲಗಲು ನೋಡಿದಾಗ ಕೆಳಗೆ ಮಲಗುವುದಕ್ಕೆ ಅಲ್ಲ, ಬಂದು ಮಂಚದ ಮೇಲೆ ಪಕ್ಕದಲ್ಲಿ ಮಲಗು ಎಂದು ಹೇಳಿದಳು. ನನಗೆ ಹಾಗೆ ಅತ್ತೆಯ ಪಕ್ಕದಲ್ಲಿ ಮಲಗುವುದು ಸ್ವಲ್ಪ ವಿಚಿತ್ರ ಎನಿಸಿದರೂ ಒಳಗೆ ಒಂದು ತಿಳಿಯದ ಸಂತೋಷವೂ ಇತ್ತು. ಮಂಚದ ಒಂದು ಬದಿಯಲ್ಲಿ ಅತ್ತೆ, ಇನ್ನೊಂದು ಬದಿಯಲ್ಲಿ ನಾನು ಮಲಗಿದ್ದೆವು. ನನಗೇನೋ ನಿದ್ದೆ ಬರಲಿಲ್ಲ. ಹೊಸ ಸ್ಥಳವಾದ್ದರಿಂದ ಅತ್ತಿತ್ತ ಹೊರಳಾಡುತ್ತಲೇ ಇದ್ದೆ. ನಾನು ಹಾಗೆ ಹೊರಳಾಡುತ್ತಿರುವುದನ್ನು ಗಮನಿಸಿದ ಅತ್ತೆ, ಏನಪ್ಪಾ ನಿದ್ದೆ ಬರುತ್ತಿಲ್ಲವಾ? ಹೊಸ ಸ್ಥಳವಲ್ಲ, ಹಾಗೆ ಇರುತ್ತೆ ಬಿಡು. ಚಿಕ್ಕಂದಿನಲ್ಲಿ ನಿನ್ನನ್ನು ಹತ್ತಿರ ತೆಗೆದುಕೊಂಡು ಲಾಲಿ ಹಾಡಿದ್ದೆ, ಮತ್ತೆ ಅವಕಾಶ ಸಿಗಲೇ ಇಲ್ಲ. ಮತ್ತೆ ಇದು ಇಷ್ಟು ವರ್ಷಗಳ ನಂತರ ಆಗುತ್ತೆ ಅಂದುಕೊಳ್ಳುತ್ತೆ ಎಂದು ಹೇಳಿ ನನ್ನನ್ನು ಹತ್ತಿರ ತೆಗೆದುಕೊಂಡು ತನ್ನ ಕೈ ಮೇಲೆ ನನ್ನ ತಲೆ ಇರಿಸಿಕೊಂಡಳು. ಅಷ್ಟು ಹತ್ತಿರದಿಂದ ಅತ್ತೆಯನ್ನು ನೋಡಿದಾಗ ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಶುರುವಾಯಿತು. ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ತನ್ನ ಕೈಯನ್ನು ನನ್ನ ತಲೆಯ ಒಳಗೆ ಇಟ್ಟು ಸವರಿಸುತ್ತ ಲಾಲಿ ಹಾಡಲು ಶುರು ಮಾಡಿದಳು ಅತ್ತೆ. ಹಾಗೆ ಮಾಡುತ್ತಿದ್ದಾಗ ನನಗೇನೋ ತುಂಬಾ ಆರಾಮ ಎನಿಸಿತು. ಯಾವಾಗ ನಿದ್ದೆಗೆ ಜಾರಿದೆ ಎಂದು ಗೊತ್ತಾಗಲಿಲ್ಲ. ನಿಧಾನವಾಗಿ ನಿದ್ದೆಗೆ ಜಾರಿದೆ. ಬೆಳಿಗ್ಗೆ ಎದ್ದು ನೋಡಿದಾಗ ಪಕ್ಕದಲ್ಲಿ ಅತ್ತೆ ಕಾಣಿಸಲಿಲ್ಲ. ರಾತ್ರಿ ಹಾಕಿಕೊಂಡಿದ್ದ ಅತ್ತೆಯ
ನೈಟಿ ಮಾತ್ರ ಪಕ್ಕದಲ್ಲಿ ಬಿದ್ದಿದ್ದು ಕಾಣಿಸಿತು. ನಾನು ಎದ್ದು ಹೊರಗೆ ಬಂದು ನೋಡಿದಾಗ ಅತ್ತೆ ಫ್ರೆಶ್ ಆಗಿ ಸೀರೆ ಉಟ್ಟುಕೊಂಡು ಅಡುಗೆ ಮನೆಯಲ್ಲಿ ಕಾಣಿಸಿದಳು. ಎದ್ದ ನನ್ನನ್ನು ನೋಡಿದ ಅತ್ತೆ, ಎದ್ದೆಯ, ಕಾಫಿ ಕೊಡುತ್ತೇನೆ, ಹಾಲಿನಲ್ಲಿ ಕುಳಿತುಕೋ ಎಂದು ಹೇಳಿ ಕಾಫಿ ಕೊಟ್ಟು ಪಕ್ಕದಲ್ಲಿ ಕುಳಿತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆಯಾ ಎಂದು ಕೇಳಿದಳು. ನಿದ್ದೆ ಮಾಡಿದೆ ಅತ್ತೆ ಎಂದು ಹೇಳಿ ಸ್ನಾನ ಮಾಡಲು ಹೊರಟ ನನ್ನನ್ನು ನಾನು ಸ್ನಾನ ಮಾಡಿಸುತ್ತೇನೆ ಇರು ಎಂದು ಹೇಳಿದಳು. ಅತ್ತೆ, ನೀವು ಮಾಡಿಸುವುದೇನು ಬೇಡ ಅಂದೆ ನಾನು. ಅಯ್ಯೋ ಅಳಿಯ, ನಾಚಿಕೊಳ್ಳಬೇಡ, ನಾನು ಸ್ನಾನ ಮಾಡಿಸುತ್ತೇನೆ, ಬಾತ್ರೂಂಗೆ ಹೋಗೋಣ ಎಂದು ನನ್ನ ಕೈ ಹಿಡಿದು ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು. ಮೈಮೇಲಿನ ಬಟ್ಟೆ ಬಿಚ್ಚು ಎಂದು ಹೇಳಿದಾಗ ನನಗೇನೋ ನಾಚಿಕೆ ಆಯಿತು. ಅತ್ತೆ ನನ್ನ ಟಿಶರ್ಟ್ ಬಿಚ್ಚಿ ನನಗೆ ತಲೆಗೆ ಸ್ನಾನ ಮಾಡಿಸುತ್ತ ನನ್ನ ಸೋಪ್ ಹಚ್ಚುತ್ತ, ಅಳಿಯ, ಮೈಕಟ್ಟು ಚೆನ್ನಾಗಿ ಮಾಡಿದ್ದೀಯಾ ಎಂದು ನನ್ನನ್ನು ತಮಾಷೆ ಮಾಡುತ್ತಿದ್ದಳು. ಅತ್ತೆ ಹಾಗೆ ಮಾತನಾಡಿದಾಗ ನನಗೇನೋ ವಿಚಿತ್ರ ಎನಿಸಿತು. ನನ್ನ ತಲೆ ಸರಿಯಾಗಿ ಅತ್ತೆಯ ಸೊಂಟದ ಹತ್ತಿರವಿತ್ತು. ನನ್ನ ತಲೆಯ ಮೇಲೆ ಬೀಳುತ್ತಿದ್ದ ನೀರಿನ ಹನಿಗಳು ಅತ್ತೆಯ ಸೊಂಟದ ಮೇಲೆ ಬೀಳುತ್ತಾ ನೋಡಲು ವಿಚಿತ್ರವಾಗಿತ್ತು ನನಗೆ. ಅಸಲಿಗೆ ಅತ್ತೆ ಹೀಗೇಕೆ ವರ್ತಿಸುತ್ತಿದ್ದಾಳೆ? ನನಗೆ ಅತ್ತೆಯ ಮೇಲೆ ಅಂತಹ ಭಾವನೆಗಳೇನೂ ಇರಲಿಲ್ಲ. ಆದರೆ ಅತ್ತೆ ಮಾಡುತ್ತಿದ್ದ ಕೆಲಸಗಳು ನನಗೆ ಅಸಹಜ ಎನಿಸುತ್ತಿದ್ದವು. ಅದು ಮಾವಯ್ಯ ಇಲ್ಲದ ಸಮಯದಲ್ಲಿ. ಇನ್ನು ಸ್ನಾನ ಮಾಡಿಸಿ ನನ್ನನ್ನು ಹೊರಗೆ ಕರೆದು ಮಂಚದ ಮೇಲೆ ಕುಳಿತುಕೊಳ್ಳಲು ಹೇಳಿ ನನ್ನ ತಲೆಯನ್ನು ಟವೆಲ್ನಿಂದ ಒರೆಸುತ್ತಾ, 14 ವರ್ಷಗಳಾಯಿತು, ನಮಗೆ ಮಕ್ಕಳು ಹುಟ್ಟಿಲ್ಲ. ನನಗೆ ಮಕ್ಕಳು ಇದ್ದಿದ್ದರೆ ಅವರಿಗೆ ಹೀಗೆ ಮಾಡಿ ಹಾಕಬೇಕೆಂದು ಎಷ್ಟು ಬಾರಿ ಅಂದುಕೊಂಡು ಅತ್ತಿದ್ದೇನೆ. ಅಣ್ಣನ ಮಗ ನೀನಾದರೂ ಬೆಳೆಸಿಕೊಳ್ಳೋಣ ಅಂದರೆ ನಿನ್ನ ಅಜ್ಜಿ ನಿನ್ನನ್ನು ನನ್ನ ಹತ್ತಿರ ಕಳುಹಿಸಲಿಲ್ಲ. ನಿನ್ನ ಮಾವಯ್ಯ ಒಳ್ಳೆಯವನಲ್ಲ ಅಂತ ಇಷ್ಟು ದಿನಗಳ ನಂತರ ನನ್ನ ಕನಸು ನನಸಾಯಿತು ಎಂದು ಹೇಳಿ ಅತ್ತೆ ನನ್ನನ್ನು ಹಿಡಿದು ಕಣ್ಣೀರು ಹಾಕಿದಳು. ಅತ್ತೆಯ ಮಾತುಗಳನ್ನು ಕೇಳಿದ ನಂತರ ನಾನು ಬಂದಾಗಿನಿಂದ ಅತ್ತೆ ನನ್ನೊಂದಿಗೆ ಏಕೆ ಹೀಗೆ ವರ್ತಿಸುತ್ತಿದ್ದಳು ಎಂಬುದು ನನಗೆ ಆಗ ಅರ್ಥವಾಯಿತು. ನಾನೇ ಅತ್ತೆಯ ಬಗ್ಗೆ ತಪ್ಪು ಆಲೋಚನೆಗಳಿಂದ ಅತ್ತೆಯನ್ನು ತಪ್ಪು ತಿಳಿದುಕೊಂಡಿದ್ದೆ. ಮಕ್ಕಳು ಇಲ್ಲದಿರುವುದಕ್ಕೆ ಅತ್ತೆಯಲ್ಲಿ ಹಾಗೆ ಉಳಿದುಕೊಂಡಿತ್ತು ಎಂದು ನನಗೆ ಆಗಲೇ ತಿಳಿಯಿತು. ಅತ್ತೆಯ ಬಳಿ ಇರುವಷ್ಟು ದಿನವೂ ನನ್ನನ್ನು ಒಂದು ಚಿಕ್ಕ ಮಗುವಿನಂತೆ ನೋಡಿಕೊಂಡಳು. ನನಗಾಗಿ ಮಾಡುವ ಕೆಲಸಗಳಲ್ಲಿ ತುಂಬಾ ಸಂತೋಷ ಪಡುತ್ತಿದ್ದಳು. ಒಬ್ಬ ಮಹಿಳೆಯಲ್ಲಿ ಚಿಕ್ಕ ಮಗುವನ್ನು ನೋಡುವುದು ನನಗೆ ಇದೆ ಮೊದಲ ಬಾರಿ. ಆ ಕ್ಷಣದಲ್ಲಿ ಅವಳು ನನ್ನ ಅತ್ತೆಯಾಗಿರದೆ ಒಬ್ಬ ತಾಯಿಯಾಗಿ ಅಮ್ಮನ ಪ್ರೀತಿ ಹೀಗೆ ಇರುತ್ತದೆ ಎಂದು ತಿಳಿಯುವಂತೆ ಮಾಡಿದಳು. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.